ನಮಸ್ಕಾರ ಸ್ನೇಹಿತರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ತುಳಸಿ ಗಿಡವನ್ನು ಪೂಜೆಯಲ್ಲೂ ಮತ್ತು ಔಷಧಿ ಗಿಡವಾಗಿಯೂ ಬಳಸುತ್ತೇವೆ. ಆದರೆ ತುಳಸಿ ಗಿಡದ ಬೀಜಗಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತ ಎಂದು ನಿಮಗೆ ಗೊತ್ತಾ? ಇಂದು ಈ ವಿಡಿಯೋದಲ್ಲಿ ತುಳಸಿ ಬೀಜದ ಆರೋಗ್ಯಕರ ಉಪಯೋಗಗಳು ಮತ್ತು ಅದನ್ನು ಹೇಗೆ ಬಳಸಬೇಕು ಅನ್ನುವುದನ್ನು ತಿಳಿದುಕೊಳ್ಳೋಣ. ತುಳಸಿ ಬೀಜ ಎಂದರೇನು? ತುಳಸಿ ಗಿಡದಲ್ಲಿ ಬರುವ ಸಣ್ಣ ಕಪ್ಪು ಬಣ್ಣದ ಬೀಜಗಳನ್ನು ತುಳಸಿ ಬೀಜ ಎಂದು ಕರೆಯುತ್ತಾರೆ. ಈ ಬೀಜಗಳಲ್ಲಿ ಹಲವಾರು ಪೋಷಕಾಂಶಗಳು, ಫೈಬರ್, ವಿಟಮಿನ್ ಮತ್ತು ಖನಿಜಗಳು ಇರುತ್ತವೆ. ನೀರಿನಲ್ಲಿ ನೆನೆಸಿದಾಗ ಈ ಬೀಜಗಳು ಜೆಲ್ಲಿ ತರಹ ಆಗುತ್ತವೆ. ಇದರಿಂದಲೇ ಇದು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗುತ್ತದೆ. ತುಳಸಿ ಬೀಜದ ಉಪಯೋಗಗಳು: ದೇಹದ ತಾಪಮಾನ ಕಡಿಮೆ ಮಾಡುತ್ತದೆ. ತುಳಸಿ ಬೀಜವನ್ನು ನೀರಿನಲ್ಲಿ ನೆನೆಸಿ ಕುಡಿದರೆ ದೇಹದ ಒಳಗಿನ ಉಷ್ಣತೆ ಕಡಿಮೆ ಮಾಡುತ್ತದೆ. ಬೇಸಿಗೆಯಲ್ಲಿ ಇದನ್ನು ಕುಡಿಯುವುದರಿಂದ ದೇಹಕ್ಕೆ ತಂಪು ಸಿಗುತ್ತದೆ. ಜೀರ್ಣಕ್ರಿಯೆಗೆ ಸಹಾಯ: ತುಳಸಿ ಬೀಜದಲ್ಲಿ ಫೈಬರ್ ಹೆಚ್ಚು ಇರುವುದರಿಂದ ಇದು ಹೊಟ್ಟೆಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಹಾಗೂ ಗ್ಯಾಸ್ಟ್ರಿಕ್, ಅಜೀರ್ಣ, ಮಲಬದ್ಧತೆ ಇವುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತೂಕ ಕಡಿಮೆ ಮಾಡಲು ಸಹಾಯ: ತುಳಸಿ ಬೀಜವನ್ನು ನೀರಿನಲ್ಲಿ ನೆನೆಸಿ ಕುಡಿದರೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಅನುಭವ ಕೊಡುತ್ತದೆ. ಇದರಿಂದ ಹೆಚ್ಚು ಊಟ ಮಾಡುವುದನ್ನು ಕಡಿಮೆ ಮಾಡಬಹುದು ಮತ್ತು ತೂಕ ಕಡಿಮೆ ಮಾಡಲು ಸಹಾಯವಾಗುತ್ತದೆ. ಚರ್ಮಕ್ಕೆ ಒಳ್ಳೆಯದು: ತುಳಸಿ ಬೀಜದಲ್ಲಿರುವ ಪೋಷಕಾಂಶಗಳು ಚರ್ಮದ ಆರೋಗ್ಯವನ್ನು ಉತ್ತಮವಾಗಿರಿಸಲು ಸಹಾಯ ಮಾಡುತ್ತವೆ. ಇದು ಮೊಡವೆ, ಚರ್ಮದ ಒಣತೆ ಇವುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ದೇಹಕ್ಕೆ ಶಕ್ತಿ ನೀಡುತ್ತದೆ: ತುಳಸಿ ಬೀಜದಲ್ಲಿ ಹಲವಾರು ಪೋಷಕಾಂಶಗಳಿರುವುದರಿಂದ ದೇಹಕ್ಕೆ ಶಕ್ತಿ ಮತ್ತು ತಾಜಾತನ ನೀಡುತ್ತದೆ. ಇದನ್ನು ಕೆಲವರು ಜ್ಯೂಸ್ ಅಥವಾ ಶರ್ಬತ್ನಲ್ಲಿ ಸೇರಿಸಿ ಕುಡಿಯುತ್ತಾರೆ. ರಕ್ತದ ಸಕ್ಕರೆ ನಿಯಂತ್ರಣ: ಇವುಗಳು ಆಹಾರದ ನಂತರ ರಕ್ತದಲ್ಲಿನ ಸಕ್ಕರೆ ಏರಿಕೆಯನ್ನು ನಿಧಾನಗೊಳಿಸಲು ಸಹಾಯ ಮಾಡಬಹುದು. ಹೃದಯದ ಆರೋಗ್ಯಕ್ಕೆ ಉತ್ತಮ: ಒಮೆಗಾ 3 ಕೊಬ್ಬು ಆಮ್ಲಗಳು ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತವೆ. ಸಣ್ಣದಾಗಿ ಕಾಣುವ ತುಳಸಿ ಬೀಜಗಳಲ್ಲಿ ಅನೇಕ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳು ಅಡಗಿವೆ. ಬಿಸಿಲಿನ ತಾಪದಲ್ಲಿ ದೇಹವನ್ನು ತಂಪಾಗಿಡಲು ತುಳಸಿ ಬೀಜಗಳು ಮತ್ತು ಕಾಮಕಸ್ತೂರಿ ಬೀಜಗಳನ್ನು ಬಳಸಲಾಗುತ್ತದೆ. ತುಳಸಿ ಬೀಜಗಳಲ್ಲಿ ಫೈಬರ್, ಪ್ರೋಟೀನ್, ಒಮೆಗಾ 3 ಕೊಬ್ಬು ಆಮ್ಲಗಳು, ಐರನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ತುಳಸಿ ಬೀಜವನ್ನು ಹೇಗೆ ಬಳಸಬೇಕು? ಒಂದು ಗ್ಲಾಸ್ ನೀರಿನಲ್ಲಿ 1 ಚಮಚ ತುಳಸಿ ಬೀಜ ಹಾಕಿ 10 ರಿಂದ 15 ನಿಮಿಷ ನೆನೆಸಿಡಿ. ನಂತರ ನಿಂಬೆ ರಸ, ಜೇನು, ಶರ್ಬತ್ ಇವುಗಳಲ್ಲಿ ಸೇರಿಸಿ ಕುಡಿಯಬಹುದು. ಎಚ್ಚರಿಕೆ: ತುಳಸಿ ಬೀಜಗಳನ್ನು ನೆನೆಸದೆ ನೇರವಾಗಿ ತಿನ್ನಬಾರದು. ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಹೊಟ್ಟೆ ತೊಂದರೆ ಉಂಟಾಗಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.